ಮುಖ್ಯವಾಗಿ. ಅದೆರಡನ್ನು ಇಲ್ಲೇ ರೀಕ್ರಿಯೇಟ್ ಮಾಡಿರೋದು. ಇದೊಂಥರ ಅಂದ್ರೆ ಹಳ್ಳಿಯಲ್ಲಿ ಒಂದು ಕಾಮನ್ ಪ್ಲೇಸ್ ಇರುತ್ತಲ್ಲ, ಕಟ್ಟೆ ಮಾತಾಡೋದು, ಕಟ್ಟೆ ವಿಲೇಜ್. ಗೌರಿ ನಮ್ಮ ಗೌರಿ ಒಂದು ಕ್ಯಾರೆಕ್ಟರ್ ಆಕ್ಚುಲಿ, ಅದು ಮೊದಲಿಂದಲೇ ಇದೆ, 8 ತಿಂಗಳಾಯ್ತು ಅದು. ಇಲ್ಲ ಅದು ಗೌರಿ ಆಯಲ್ವಾ? ಏನ್ ಮಾಡೋದು, ಬರೇ ಪಾಠ. ವಿಂಡ್ ಬ್ಲೋ ಜಾಸ್ತಿ ಈ ಕಡೆ. ನಿಮ್ಗೆ ಅಲ್ಲಿ ಹೊರಗಡೆನೂ ಜಾಗ ಚೆನ್ನಾಗಿದೆ, ಆ ಬಂಡೆ ಎಲ್ಲ ಇದೆಯಲ್ಲ, ಅಲ್ಲೊಂದು ಸಣ್ಣ ದೇವಸ್ಥಾನ ಇದೆ. ಎಕ್ಸ್ಟೀರಿಯರ್ಸ್ ಎಲ್ಲ ಅಲ್ಲಿ ಈ ಕಲರ್ಸ್ನ ನಾವು ಮಡ್ ಕಲರ್ ಮಾಡೋದು. ಎಷ್ಟು ತಿಂಗಳಿಂದ ನಡೆದಿದೆ ಸರ್ ಪ್ರಿಪ್ರೇಷನ್ ಎಷ್ಟು ತಿಂಗಳಿಂದ ನಡೆದಿದೆ? ಇದು ಮೇಲೆ ಆಯ್ತು, 1 year ಮೇಲೆಯಿಂದ ಪ್ರಿಪರೇಷನ್, ಸೆಟ್ ವರ್ಕ್ ಅದು ಇದು ಅಂತ 6 ಸೆಟಪ್ ಇರುತ್ತೆ. ಅದನ್ನ ಮತ್ತೆ ಶೂಟ್ ಯಾವತ್ತಿರುತ್ತಲ್ಲ ಅದ್ರ ದಿನ ಅದನ್ನ ಒಂಚೂರು ಡೆಕೋರೇಟ್ ಮಾಡ್ಕೊತಾರೆ. ತುಂಬಾ ಹಳೇದಾಗ ಕಾಣ್ತಿದ್ದೀರಾ, ಅದಕ್ಕೆ ಮನೆ ಒಳಗಡೆ ಜಾಸ್ತಿ ಕಾಣ್ತಾರೆ. ಇನ್ನೇನು 15 days ಮಳೆ ಸ್ವಲ್ಪ ಮಳೆಗಾಲ ಕಡಿಮೆ ಆಲ್ರೆಡಿ. ನಾವು ನೆಕ್ಸ್ಟ್ ಇಲ್ಲಿ ಯಾವುದು ಚೆನ್ನಾಗಿ. ಓ ಬೊಂಬೆ ಯಾರ ವಿತ್ ಲ್ಯಾಪ್ಟಾಪ್ ಅಂಡ್ ಫೋಟೋ ರೆಗ್ಯುಲರ್ ಡಂಪಿಂಗ್ ಮಾಡ್ತಾರೆ. ಫೋಟೋ ಕಾಸ್ಟ್ಯೂಮ್ ಯಾರ್ದಿಲ್ಲ ಅವ್ರು ಮ್ಯಾಗ್ನಿಗಳು ಈಸ್ ದ ಡಿಸೈನ್ ಸಿಗುತ್ತೆ. ರಾಜೇಶ್ವರಿ ಸಿಗುತ್ತೆ, ರಾಜೇಶ್ವರಿ ಸಲ ಆರ್ಥಿಕ ವ್ಯವಸ್ಥೆಯನ್ನು ನೀಡುವುದಾಗಿ ಭರವಸೆಯನ್ನು ನೀಡಿದ್ದೇವೆ. ಅದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಅದು ತಮಗೆಲ್ಲರಿಗೂ ಆತ್ಮೀಯರೇ, ಏಕೆ ಅವರು ಯಾವ ಯಾವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ, ಯಾವ ಯೋಜನೆಗೆ ಎಷ್ಟೆಂದು ಖರ್ಚು ಮಾಡುತ್ತಾರೆ ಎಂಬುದನ್ನು ಪರಾಮರ್ಶೆ ನೀಡುವುದರಿಂದ ನಮ್ಮ ಸಂಸ್ಥಾನದ ಹಣ ದುರುಪಯೋಗವಾಗದಂತೆ ನೋಡಿಕೊಳ್ಳಬಹುದಲ್ಲವೇ ಪ್ರಭು? ಯೋಚನೆ ಮಾಡಬೇಕು. ಅದ್ಭುತ ಕಲಾವಿದ. ಇಲ್ಲಿ ಶಿವಲಿಂಗ ನಾಯಕನ ಪಾತ್ರ ಮಾಡ್ತಿದ್ದಾರೆ. ಸೋಮಶೇಖರ್ ನಾಯಕನ ಅತ್ಯಂತ ಆಪ್ತ ಗೆಳೆಯ. ಲಿಂಗಾಜಮ್ಮ ಭದ್ರಪ್ಪ ನಾಯಕನ ದತ್ತುಪುತ್ರ. ನೆಕ್ಸ್ಟ್ ಮೊಬೈಲ್ ಅದರ ಪಕ್ಕದಲ್ಲಿರುವರು ಭದ್ರಪ್ಪ ನಾಯಕರು. ಸೂರ್ಯೋದಯ ಅಂತ ಅವರ ಹೆಸರು. ಯಾವಾಗಲೂ ಸೂರ್ಯೋದಯ ಆದ್ಮೇಲೆ ಸೆಟ್ಟಿಗೆ ಬರ್ತಾರೆ. ಇದರ ಪಕ್ಕದಲ್ಲಿರುವುದು ನಮ್ಮ ಆಸ್ಥಾನ ಕಲಾವಿದ, ಬಹುಶಃ ಶ್ರುತಾಲಯದ ಎಲ್ಲ ಸೀರಿಯಲ್ಗಳಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಕಲಾವಿದ ಗಿರೀಶ್ ಜತ್ತಿ, ದಾವಣಗೆರೆಯವರು. ಅದರ ಪಕ್ಕದಲ್ಲಿ ರವಿಕುಮಾರ್, ನಮ್ಮ ಸರ್ ಅವರು ನರಸಪ್ಪಯ್ಯ, ಮಂತ್ರಿ ನರಸಪ್ಪಯ್ಯ, ಮಹಾಮಂತ್ರಿ ನರಸಪ್ಪಯ್ಯ ಪಾತ್ರ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲಿರುವುದು ನಮ್ಮ ಬಿಬಿಎಂಪಿ ಸದಸ್ಯರಾಗಿದ್ದಂತ ರವಿಕುಮಾರ್ ಅವರು, ಚಿಕ್ಕಜಾಲ ಗ್ರಾಮ ಪಂಚಾಯತಿ ಸದಸ್ಯ. ಅದರ ಪಕ್ಕದಲ್ಲಿರುವುದು ಶಂಕರ್ ಸುಳ್ಯ, ಅವರು ನಮ್ಮ ಇದರಲ್ಲಿ ಬಿದನೂರು ಆಸ್ಥಾನದ ಕೋಶಾಧಿಕಾರಿ. ಅದರ ಪಕ್ಕದಲ್ಲಿರುವುದು ಶಿವಬಸವ ಪೂಜಾರ್, ಹಾವೇರಿಯವರು. ಅವರು ಇದರಲ್ಲಿ ಹನುಮಪ್ಪ ನಾಯಕ, ತರೀಕೆರೆ ಹನುಮಪ್ಪ ನಾಯಕನ ಪಾತ್ರ ಮಾಡ್ತಿದ್ದಾರೆ.
ಅದರ ಪಕ್ಕದಲ್ಲಿರುವುದು ದತ್ತಣ್ಣ ಕುರಹಟ್ಟಿ, ತುಂಬಾ ಹಿರಿಯ ಕಲಾವಿದ, ವಯಸ್ಸಾಗಿದೆ. ಆದರೂ ನಮ್ಮಲ್ಲಿ ಷಡಕ್ಷರಿ ಮಂತ್ರಿ, ಮುಖ್ಯಮಂತ್ರಿಯ ಪಾತ್ರ ಮಾಡ್ತಿದ್ದಾರೆ, ಷಡಕ್ಷರಯ್ಯ. ಅದರ ಪಕ್ಕದಲ್ಲಿ ಇರುವುದು ಚೆನ್ನಮ್ಮ, ಸಂಗೀತ ಶೆಟ್ಟಿ ಅವರು, ನಮ್ಮ ಸೀರಿಯಲ್ನ ಚೆನ್ನಮ್ಮ ಪಾತ್ರಧಾರಿ, ಮುಖ್ಯ ಪಾತ್ರಧಾರಿ. ಅದರ ಪಕ್ಕದಲ್ಲಿ ಇನ್ನೊಂದು ಮುಖ್ಯ ಪಾತ್ರಧಾರಿ ಸೋಮಶೇಖರ ನಾಯಕ, ಅವರ ಹೆಸರು ಪ್ರಹ್ಲಾದ. ಅದರ ಪಕ್ಕದಲ್ಲಿರುವುದು ರಂಗಭೂಮಿಯ ಇದರಲ್ಲಿ ರಾಘವೇಂದ್ರದಲ್ಲಿ ಮಾಡಿದ್ದ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಮಾಡಿದ್ರು ಅವರು, ಸೋಮಶೇಖರ ನಾಯಕರು, ಪ್ರಹ್ಲಾದ. ಅದರ ಪಕ್ಕದಲ್ಲಿರುವುದು ಬಸವರಾಜ ತಿರ್ಲಾಪುರ, ಉತ್ತರ ಕರ್ನಾಟಕ ಭಾಗದ ರಂಗಭೂಮಿಯ ನಕ್ಷತ್ರ. ಅದರ ಪಕ್ಕದಲ್ಲಿ ಇರುವುದು ಮಿಲಿಟರಿ ಮಾಮ ಅಂತ ನಾವು ಕರಿತೀವಿ, ಅವರ ಹೆಸರು ನನಗೆ ದೇವರನ್ನ ಇವತ್ತಿಗೂ ನೆನಪಿಲ್ಲ, ಮಾಮ ಅಂತ ಕರಿತೀವಿ, ಗಂಗಪ್ಪ ಕಿತ್ತೂರು. ಬರೀ ಸಂಗೀತ. ಅದರ ಪಕ್ಕದಲ್ಲಿ ನಂದಿನಿ, ಹುಡುಗಿಯರ ಕರೆಕ್ಟ್. ಇಲ್ಲಿ ಸೈನಿಕರ ಪಾತ್ರ ಮಾಡ್ತಿದ್ದಾರೆ, ತುಂಬಾ ಒಳ್ಳೆಯ ಕಲಾವಿದ. ಮುಖ್ಯ ಪಾತ್ರ ರಾಮು, ಸೈನಿಕ ಕೂಡ ಮುಖ್ಯ ಪಾತ್ರಗಳು. ಸೈನಿಕ ಕೂಡ ಅದು ಸಾಮಾನ್ಯ ಪಾತ್ರ ಅಲ್ಲ, ಅದು ಕೂಡ ಮುಖ್ಯ ಪಾತ್ರನೇ. ಹಾಗಾಗಿ ಅವರು ಒಬ್ಬ ನಮ್ಮ ಮುಖ್ಯ ಕಲಾವಿದ. ಇವರು ರಾಮು ಅಂತ, ಇಲ್ಲಿ ಅವರು ಚಿಕ್ಕಜಾಲದವರು. ಅವರು ಚಿಕ್ಕದಾಗ ಮಂಜುನಾಥ್ ಅಂತ ಚಿಕ್ಕಜಾಲದವರು, ರಂಗಭೂಮಿ ಕಲಾವಿದರು, ಐತಿಹಾಸಿಕ ಪಾತ್ರಗಳಲ್ಲಿ ನಿಪುಣರು. ಒಂದೇ ಕಂಪನಿ ಕೆಲಸ ಮಾಡೋದು, ಗುಡಿಗೇರಿ ಕಂಪನಿ, ಜಿ.ವಿ. ಕೃಷ್ಣ ಅವ್ರ ಕಂಪನಿ, ಸುರೀತಿ ಧಾರವಾಡ ಅವ್ರ ತಂದೆಯವರು, ಇವರು ಅಷ್ಟೇ. ಗುಡಿಗೇರಿ ಬಸವರಾಜ್, ಎಲ್ಲ ರೀತಿಯ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗ್ತಿದೆ, ಕೆಲಸ ಮಾಡ್ತಾರೆ. ಆಮೇಲೆ ಅವರು ದೇರ್ ಕಾಂಟ್ರಿಬ್ಯೂಷನ್ ಇಸ್ ಫ್ಯಾಂಟಾಸ್ಟಿಕ್. ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಗೋಪಾಲರಾವ್, ಆಮೇಲೆ ಪ್ರೊಫೆಸರ್ ಚಂದ್ರಶೇಖರ ಉಷಾಲ್, ಪ್ರಿನ್ಸಿಪಾಲ್ ಜೆ.ಎಸ್.ಎಸ್. ಕಾಲೇಜ್, ಮೈಸೂರು ಇಲ್ಲಿ ಬೆಂಗಳೂರು. ಚಂದ್ರಶೇಖರ ಉಷಾಲ, ಆಮೇಲೆ ನಿಸರ್ಗ ಪ್ರಿಯ, ಸಿದ್ಧಗಂಗಯ್ಯ ಕಂಬಾಳ. ಸಿದ್ಧಗಂಗಯ್ಯ ಕಂಬಾಳ ಅವರು ಮತ್ತೆ ಇದಕ್ಕೂ ಹೇಗೆ ರಿಲೇಟ್ ಆಗ್ತಾರೆ? ಅವ್ರು ರಿಸರ್ಚ್ ವರ್ಕ್ ಅಲ್ಲಿ ಇದ್ರು. ನಮಗೆ ಫಸ್ಟ್ ರಿಸರ್ಚ್ ಮಾಡಿದ್ವಲ್ಲ, ಅದರಲ್ಲಿ ಸಾಕಷ್ಟು ಮೆಟೀರಿಯಲ್ನ ಇವರೆಲ್ಲರೂ ಕಲೆಕ್ಟ್ ಮಾಡಿದ್ವಿ, ಒಬ್ಬೊಬ್ರಿಗೆ ಹೇಳ್ಕೊಂಡಿದ್ವಿ ನೀವೊಂದಷ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಈಗ ಶೇಷಶಾಸ್ತ್ರಿ ಒಂದಷ್ಟು ಕಲೆಕ್ಟ್ ಮಾಡಿಕೊಟ್ರು, ಬಟ್ ಅದನ್ನೆಲ್ಲ ಕ್ರೋಢೀಕರಿಸಿ ಪಕ್ಕಾ ಮಾಡಿದವರು ಗೋಪಾಲರಾವು, ಉಷಾಲು ಮತ್ತು ಬಿ ಎಲ್ ವೇಣು. ಸ್ಕ್ರೀನ್ ಪ್ಲೇ, ಮೈನ್ ಸ್ಕ್ರೀನ್ ಪ್ಲೇ. ಸೊ ಬಿ ಎಲ್ ವೇಣುಗೆ ಅದನ್ನೆಲ್ಲ ಸೇರಿಸ್ಕೊಟ್ವಿ ಒಂದ್ ಕಡೆಯಿಂದ. ಸೊ ಕತೆ ಫಾರ್ಮೇಶನ್ ನಾನು ಮಾಡಿದೆ, ಯಾಕಂದ್ರೆ ನಾನು ಶಿವಪ್ಪ ನಾಯಕನ ಆಲ್ರೆಡಿ ಮಾಡಿದ್ರಿಂದ ಚೆನ್ನಮ್ಮ ಬಹಳ ಈಸಿಯಾಗಿ ಸಿಗ್ತಾನೆ. ಸೊ ಆ ಕತೆ ಫಾರ್ಮೇಶನ್ ಆಗ್ತಿದ್ದಂಗೆ ಸ್ಕ್ರಿಪ್ಟ್ ಮಾಡುವಾಗ ವೇಣು ಮತ್ತು ಎಲ್ಲ ಎಕ್ಸ್ಪರ್ಟ್ಗಳ ಜೊತೆ ಕೂತು ಸ್ಕ್ರಿಪ್ಟ್ ಫೈನಲ್ ಮಾಡ್ತಿದ್ದಂಗೆ ವೇಣುಗೆ ಬರೆಯಕ್ಕೆ ಕೊಟ್ಬಿಟ್ಟು. ಸೊ ಡೈಲಾಗ್ ವರ್ಷನ್ ವೇಣುವಿಂದ ಬಂತು, ಫಸ್ಟ್ ಡೈಲಾಗ್ ವರ್ಷನ್. ಸೊ ಪ್ರಧಾನ ಚಿತ್ರಕಥಾ ಲೇಖಕ ಮತ್ತು ಸಂಭಾಷಣಕಾರರಾಗಿ ಬಿ ಎಲ್ ವೇಣು ಇದೆ. ಅವ್ರ ಜೊತೆಯಲ್ಲಿ ಈಗ ಎಂ.ಕೆ. ಉಪ್ಪಿನಂಗಡಿ ಅಂತ ಒಬ್ರು ಮತ್ತು ತುರುವೇಕೆರೆ ಪ್ರಸಾದ್, ಅವರಿಬ್ಬರು ಅದನ್ನು ವರ್ಕ್ ಮಾಡ್ತಾರೆ. ಇವರು ಅವ್ರ ಹೆಸರು ಎಂ.ಕೆ. ಉಪ್ಪಿನಂಗಡಿ. ಅದು ಯಾರಿಗೆ ಗೊತ್ತೇ? ಅದೇ ಮಠ ಅನ್ನೋದನ್ನ ಬೇಕು ಅಂತ ಉಪ್ಪಿನಂಗಡಿ ಮಾಡ್ಕೊಂಡಿದ್ದಾರೆ. ಸಾಲಗಾರ ಕಾಟ ಜಾಸ್ತಿ ಅದಕ್ಕೆ. ಇದಕ್ಕೆ ಕಾಂಟ್ರಿಬ್ಯೂಟರಿ ಆಗಿರೋದು 5 ವರ್ಷದ ರಿಸರ್ಚ್ ವರ್ಕ್. ಅದರಲ್ಲಿ ವೆಂಕಟೇಶ್ ಜೋಯಿಸ್ ಇದಾರಲ್ಲ, ಕೆಳದಿ ವೆಂಕಟೇಶ್ ಜೋಯಿಸ್, ಈಸ್ ದಿ ಮೈನ್ ಮ್ಯಾನ್. ನಮ್ಗೇನೇ ಬೇಕು ಅಂತಂದ್ರು ಟಕ್ ಅಂತ ಕಳಿಸ್ತಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅಂದರೆ ಇಮೇಲ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಸೊ ರಾತ್ರಿ ಫೋನ್ ಮಾಡಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಾಗೆ ಒಂದೆರಡು ಕೊಡಬೇಕು ಅಂತಂದರೆ, ಯಾಕೆ ನಿನ್ನೆ ನಿಮ್ಮ ಸ್ವಾತಂತ್ರ್ಯೋತ್ಸವದ್ದು ಒಂದು ಪ್ರೋಗ್ರಾಮ್ ಮಾಡಿದ್ರಲ್ಲ ಬೆಳಗ್ಗೆ, ಅವರಲ್ಲಿಂದ ಕಳಿಸಿದ್ರು ಕೆಳದಿ ಚೆನ್ನಮ್ಮಳ ಸ್ವಾತಂತ್ರ್ಯದ ಆಶಯಗಳು ಅಂತ 4 ಕಳಿಸಿದ್ರು. ಅದನ್ನು ಬಳಸಿದ್ವಿ ನಾವು. ಬೆಳಗ್ಗೆ ಬಂತು 15th ಮಾರ್ನಿಂಗ್ 9:30 ಶೋ ಬಂತು. ಬೆಳಿಗ್ಗೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ಗುಂಡಾ ಜೋಯಿಸರು, ವೆಂಕಟೇಶ್ ಜೋಯಿಸರು, ಗೋಪಾಲ್ ರಾವ್, ಉಷಾಲ್, ಕಂಬಾಳ್, ವೇಣು, ಪ್ರಸಾದ್, ಮಠ, 8 ಜನ ಮತ್ತು ನಾವು ಫ್ಯಾಮಿಲಿ ಶಿಫ್ಟ್ ಆಗಿದೆ. ಅದನ್ನು ಆ ಕಥೆ ಇಟ್ಕೊಂಡು ಬಿಟ್ವೀನ್ ಬಹಮನಿ ಶಾಹಿ ವರ್ಸಸ್ ಗುಂಡಾ ಜೋಯ್ಸ ಆ್ಯಂಡ್ ಅದನ್ನು ಒಂದು ಕತೆ 1 ಟ್ರ್ಯಾಕ್ ರನ್ ಆಗ್ತದೆ. ಯಾಕೆಂದರೆ ಇಲ್ಲಿ ಕೇವಲ ಚೆನ್ನಮ್ಮ ಮತ್ತು ಚೆನ್ನಮ್ಮನ ಸುತ್ತ ಅಥವಾ ಸೋಮಶೇಖರ ನಾಯಕ ಅವನ ಸುತ್ತಾನೇ ಕತೆ ಓಡೋಲ್ಲ. ಸಾಮಾನ್ಯ ಜನರ 1-2-3 ಕತೆಗಳನ್ನ ಪಿಕಪ್ ಮಾಡ್ತಾರೆ. ಅವುಗಳು ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಚೆನ್ನಮ್ಮನ ಜೊತೆಗೆ ಅವು ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಇಲ್ಲದ್ರೆ ಕೇವಲ ಒಂದೇ ಇದನ್ನು ರನ್ ಆಗೋ ಹಾಗೆ.
ನೀವೆಷ್ಟೇ ಇದು ಹೇಳಿದ್ರು ಪ್ರತಿ ಫ್ರೇಮ್ನಲ್ಲೂ ಅವರೇ ಇರ್ತಾರೆ, ಅವ್ರದ್ದೇ ನಡೀತಾ ಇರುತ್ತೆ ಹೊರತು ಬೇರೆ ಮುಂದಕ್ಕೆ ಹೋಗೋಣ. ಕಾಂಟ್ರಿಬ್ಯೂಟರಿ ಆಗಿ ಒಂದು ಸಾಮಾನ್ಯ ಪ್ರಜೆಯ ಅಥವಾ ಇನ್ನೊಂದು ವರ್ಗದ ಜನಗಳ ಇವುಗಳನ್ನ ಹೇಳ್ತಾ ಇದ್ದಾಗ ಮಾತ್ರ ಅದು ಸಮಗ್ರವಾಗಿ ಕೆಳದಿ ಬಗ್ಗೆ ಹೇಳ್ದಂಗೆ. ಆ ದೃಷ್ಟಿಯಲ್ಲಿ ಕೆಲವು ಪಾತ್ರಗಳು ಬರ್ತಾರೆ. ಒಟ್ಟು 150 ಮೇಜರ್ ಪಾತ್ರಗಳಿದೆ. ಬಟ್ ಈಗ ನಾವು ಐ ಥಿಂಕ್ ಒಂದು 15 ಏನೋ ಗುರುತಿಸ್ಕೊಂಡಿದ್ದೀವಿ ಮ್ಯಾಕ್ಸಿಮಮ್ ಅಲ್ವಾ. 15-16 ಏನೋ ಈಗ ಮೈನ್ ನಡೀತೀವಿ. ಫಾರ್ ಎಕ್ಸಾಂಪಲ್ ರಂಗನಾಯಕ, ಸಿದ್ದಿ, ಇವನು ಪ್ರಶಾಂತ್ ಮಾಡ್ತಿದ್ದಾನೆ, ಪ್ರಶಾಂತ್ ಸಿದ್ದಿ ಅಂತೇಳಿ ನೀನಾಸಂ ಹುಡುಗ. ಪ್ರಶಾಂತ್ ಸಿದ್ದಿ ನೀನಾಸಂ ಅವನ ಒಂದು ಮೇನ್ ರೋಲ್ ಮಾಡ್ತಾನೆ ರಂಗನಾಯಕ ಅಂತ, ವೆರಿ ರಸ್ಟಿಕ್ ರೋಲ್. ಸೊ ಆ ಥರ ಅವನು ಕಾಮನ್ ಮ್ಯಾನ್, ಅವನು ಹುಡುಗ. ಯು ವಾಂಟೆಡ್ ಟು ಬಿಕಮ್ ಎ 1000 ಕೋಟಿ ಸರ್ದಾರ, ಅವನ ಆಸೆ. ಸೊ ಚೆನ್ನಮ್ಮನಿಗೆ ವಿರೋಧಿಯಾಗಿ ಬೆಳೀತಾ ಹೋಗ್ತಾನೆ. ಸೊ ಒಂದು ವಿಲನ್ ಗ್ರೂಪ್ ಏನಿದೆ ಅದು ಸೇರ್ಕೊಂಡು. ಸೊ ಈ ರೀತಿ ಅಂದರೆ ಈಗೇನು ಸೀಡ್ ಮಾಡಿದ್ದೀವಿ ಪಾತ್ರಗಳು, ಅವುಗಳ ಬೆಳವಣಿಗೆ ಒಂದು 50 ಎಪಿಸೋಡ್ ಆದಮೇಲೆ ಕಣ್ಣಿಗೆ ಬೀಳ್ತಾ ಹೋಗುತ್ತೆ. ಈಗ ಬರೀ ಇವ್ರನ್ನ ಇಂಟ್ರೋ ಮಾಡಿರೋದು, ಅವ್ರನ್ನ ಇಂಟ್ರೊಡಕ್ಷನ್ ಮಾಡಿರೋದು ಮತ್ತು ಪರಿಸರ ಏನು, ಯಾಕಂದರೆ ಕೆಳಗೆ ಅಂದರೆ ಏನೋ ಗೊತ್ತಿಲ್ಲ, ಅದು ಎಷ್ಟು ಏರಿಯಾ ಇದೆ ಅಂತ ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ, ಆ ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ಲದೆ ಇರೋ ಪಾತ್ರಗಳಾದ್ರಿಂದ, ಗೊತ್ತಿಲ್ಲದೆ ಇರೋ ಪರಿಸರ ಆದ್ದರಿಂದ ಅದನ್ನು ಫಸ್ಟ್ ಮನದಟ್ಟು ಮಾಡಿಕೊಡ್ಬೇಕು ಅಂತ ಓದಾಡ್ತಾ ಇದೆ. ಅದು ಮನದಟ್ಟು ಆಗಿಬಿಟ್ರೆ ಆಮೇಲೆ ಆಟೋಮೆಟಿಕಲಿ ಬೇರೆ ಯಾವ್ದಾದ್ರು ಮನೆ ಆದರೆ ಒಂದು ಮನೆ, ಒಂದು ಅತ್ತೆ, ಒಂದು ಮಗಳು ಜಡ್ಜಿದಾಗ ಇದು ಅತ್ತೆ ಇದು ಮಗಳು ಗೊತ್ತಾಗ್ಬಿಟ್ಟಿರ್ತಲ್ವ. ಇಲ್ಲಂಗೆ ಆಗೋದೇ ಇಲ್ಲ. ಈಗ ನರಸಪ್ಪಯ್ಯ ಅಂತಂದು ಏನು ನರಸಪ್ಪಯ್ಯ ಮಂತ್ರಿ, ಮಂತ್ರಿ ಅನ್ನೋದು ಪ್ರತಿ ಸಲ ಹೇಳಿಸ್ಬೇಕು ನಾವು, ಮಂತ್ರಿ ನರಸಪ್ಪಯ್ಯನವರೇ ಅಂತ. ಪಾಪ ಅವರು ಡೈಲಾಗ್ ಹೊಡ್ಕೊತಾ ಇದ್ದಾರೆ, ಮಂತ್ರಿ. ಸೊ ಹಂಗೆ ಇಲ್ಲದ್ರೆ ಅವನು ಒನ್ ಏನು ಕಾಣುತ್ತೆ, ಏನು ಕಾಣಲ್ಲ ಅಲ್ವಾ. ಆದಿಂಗಾದ್ರೂ ಗೊತ್ತಾಗುತ್ತೆ, ಯಾಕೆಂದರೆ ಏನೋ ಕಿರೀಟ ಬೇರೆ ಇಟ್ಟಿದ್ವಿ, 2 ಇಟ್ಟಿದ್ವಿ, ಮಂತ್ರಿಗಳೆಲ್ಲ ಒಂದೇ ಥರ ಕಾಣ್ತಿರ್ತಾರೆ. ಸೊ ಹೀಗೆ ಪಾತ್ರಗಳು ಮನಸ್ಸಿಗೆ ಬರೋ ಹಾಗಾಗಿ. ಸ್ತ್ರೀ ಪಾತ್ರಗಳಲ್ಲೂ ಅಷ್ಟೇ ಸುಮಾರು ವೆರೈಟಿಗಳು. ಇವಳ ಫ್ರೆಂಡ್ ಕ್ಯಾರೆಕ್ಟರ್ಗಳು 4 ಬರುತ್ತೆ. ಆ 4 ಪಾತ್ರಗಳ ಕಥೆನೇ ಬೇರೆ ಇದೆ, ಅವ್ರದ್ದೊಂದು ಟ್ರ್ಯಾಕ್ ರನ್ ಆಗ್ತಾ ಇದೆ. ಆ 4 ಪಾತ್ರಗಳು ಇದ್ರ ಜೊತೆಲೇ ಬೆಳೀತಾ ಹೋಗುತ್ತೆ. ಇದ್ರ ಜೊತೆ ಈ ಇಡೀ 25 ವರ್ಷದ ಆಳ್ವಿಕೆನ ತೋರಿಸ್ತಿದ್ದೀರಲ್ಲ? ಇಲ್ಲ, ನಾವು ಬರೋದು ಆ್ಯಕ್ಚುಲಿ ನಾವು ಅವಳ ಆಳ್ವಿಕೆಗೆ ಹೋಗೋವರೆಗೆ ಅಂದರೆ ಆಕೆ ರಾಣಿ ಆಗೋದೇ 100ನೇ ಎಪಿಸೋಡ್ಗೆ. ಸೊ ರಾಣಿ ಆದಮೇಲಿನ ಅವಳ ಇದು ಔರಂಗಜೇಬನ್ನ ಭೇಟಿ ಮಾಡ್ತಾಳೆ, ಔರಂಗಜೇಬನ ಸೈನ್ಯವನ್ನು ಎದುರಿಸ್ತಾಳೆ. ಅದು ಕ್ಲೈಮ್ಯಾಕ್ಸ್ ನಮ್ಮ ಪ್ರಕಾರ. ಅದಾದ್ಮೇಲೆ ಇನ್ನೂ 15 ವರ್ಷ ಮಾಡ್ತಿರ್ತಾಳೆ. ಅಲ್ಲಿವರೆಗೂ ನಾವು ಸುಮ್ಮನೆ ಕಥೆ ಇದು ಮಾಡೋಕ್ಕಾಗಲ್ಲ. ಸುಭಿಕ್ಷವಾಗಿತ್ತು ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ. ಸುಭಿಕ್ಷವಾಗಿ ಇಲ್ಲದೇ ಇದ್ದಾಗ ತಾನೇ ಕಥೆ ಇರೋದು. ಸೊ ಆ ಕಥೆನ ಸುಭಿಕ್ಷವಾಗಿ ಆಗಿತ್ತು ಅನ್ನೋವರೆಗೂ ತಗೊಂಡೋಗ್ತೀವಿ. ಮೊಘಲರ ಇದನ್ನ ಇಡೀ ದಂಡನ್ನ ಎದುರಿಸಿದಾಗ ದಕ್ಷಿಣದ ಏಕೈಕ ಮಹಿಳೆ ಅಂದರೆ ಇವಳೊಬ್ಬಳೆ. ಸೋಲಿಸಿ ಓಡಿಸಿದ್ವಿ, ಬರೀ ಎದುರಿಸಿದ್ದಲ್ಲ, ವಾಪಸ್ ಕಳಿಸಿದ್ವಿ. ಆ ಕ್ಲೈಮ್ಯಾಕ್ಸ್ ಆದಮೇಲೆ ಕತೆ ಅಲ್ಲಿಗೆ ಮುಕ್ತಾಯ ಆಗಬಹುದು, ಆ ಯುದ್ಧ ಕೊನೆಯದಾಗಬಹುದು ಅಂತ. ಸುಮಾರು ಒಂದು 4 ಮೇಜರ್ ಯುದ್ಧಗಳು ಬರ್ತವೆ. ಸೊ ಅವುಗಳನ್ನ ಎಲ್ಲೆಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಬಳಸ್ಕೊತಾ ಹೋಗ್ತೀವಿ. ಬಟ್ ಯುದ್ಧವೇ ಮೇಯ್ನ್ ಅಲ್ಲ, ಇವಳ ಪರ್ಸನಲ್ ಸ್ಟೋರಿ ಇದೆಯಲ್ಲ ಅದು ಮೇಯ್ನ್. ಇವಳ ಪರ್ಸನಲ್ ಕತೆ ಆಗಲೇ ಹೇಳಿ. ಆಮೇಲೆ ಕೆಳದಿ ಕಥೆನೇ ಏನಕ್ಕೆ ಎತ್ಕೊಂಡ್ರಿ? ಅದು ಭಾಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಓಕೆ ನೀವು ಶಿವಪ್ಪ ನಾಯಕನ ಮಾಡಿದ ಅದು ಬಿಟ್ಬಿಟ್ಟು ಅಲ್ಲ, ಅದು ಬಿಟ್ಟು ಯೋಚನೆ ಮಾಡೋದು. ನಮ್ಮಲ್ಲಿ ವೀರವನಿತೆಯರ ಒಂದು ದೊಡ್ಡ ಸಂಪ್ರದಾಯ ಇದೆ. ಇಡೀ ಕರ್ನಾಟಕದಲ್ಲಿ ಸುಮಾರು ಜನ ವೀರವನಿತೆಯರನ್ನು ನಾವು ನೋಡಿದ್ದೇವೆ. ಅವರು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್. ಆಮೇಲೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಬಟ್ ಶತಮಾನಗಳ ಹಿಂದೆ ಕೂಡ ಆ ಎಂಪವರ್ಮೆಂಟ್ ತಾನೇ ತಾನಾಗಿ ರೂಢಿಗತವಾಗಿತ್ತು. ಅದನ್ನು ಸರಿಯಾಗಿ ನಡ್ಸ್ಕೊಂಡು ಬಂದಿದ್ರು ನಾವು ಭಾಳಷ್ಟು ಇದನ್ನು ದಾಟ್ಬಿಡ್ಬೋದಾಗಿ. ನೀವು 30% ಕೇಳಬೇಕಾಗಿತ್ತು. ಸೊ ಅಂತಹ ಪರಿಸ್ಥಿತಿ ಇತ್ತದು, ಅದನ್ನು ಹೇಳಬೇಕಾಯ್ತು. ಆಮೇಲೆ ಕರ್ನಾಟಕದಲ್ಲಿ ನಾವು ಮಾತಾಡಿದ್ರೆ ಕಿತ್ತೂರು ಚೆನ್ನಮ್ಮ ಅಂತೀವಿ. ನಮ್ಮಲ್ಲಿ ಎಷ್ಟೋ ಜನ ಈ ಮೊನ್ನೆ ಕೂಡ ಯಾರೋ ಕೆಳದಿ ಅದೇ ಕಿತ್ತೂರು ಚೆನ್ನಮ್ಮ ಅಲ್ವಾ ಅಂದರೆ, ಅಲ್ಲ ಸ್ವಾಮಿ ಇದು ಕೆಳದಿ ಚೆನ್ನಮ್ಮ ಅಂತ ಸೀರಿಯಲ್ ಬೇರೆ ಹೇಳಬೇಕಾಗಿತ್ತು. ಅಂದರೆ ಜನಜನಿತವಾಗಿರೋದು, ಪಾಪ್ಯುಲರ್ ಆಗಿರುವಂಥದ್ದು ಬಿಕಾಸ್ ಆಫ್ ದ ಫಿಲ್ಮ್ ಇರ್ಬೋದು, ಮೈಟ್ ಬಿ. ಪತ್ಲು ಅವ್ರು ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅದು ಕೂಡ ಕಾರಣ ಇರ್ಬೋದು. ಅಂದರೆ ಮೀಡಿಯಾ ಅದನ್ನು ಉಪಯೋಗಿಸ್ಕೊಂಡ ರೀತಿಯಲ್ಲಿ ಪಠ್ಯದಲ್ಲೂ. ಸೊ ನಾವು ಆ ರೀತಿ ಮೀಡಿಯಾದಲ್ಲಿ ಇದನ್ನು ಬಳಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹಾಗಾಗಿ ಕೆಳದಿ ಚೆನ್ನಮ್ಮ
ಬಹಳ ಅದ್ಭುತವಾದ ಸ್ಟೋರಿ. ಅದಕ್ಕೆ ಅದನ್ನ ಮಿಸ್ ಮಾಡ್ಕೋಬಾರ್ದು ಕನ್ನಡ ಆಡಿಯನ್ಸ್ ಅನ್ನೋದು. ಈ ಭಾಷೆಗೆ ಸಂಬಂಧ ಭಾಷೆ ಯಾವ ರೀತಿ ಅಂತಂದ್ರೆ ಅರಮನೆಯ ಭಾಷೆ ಅಂದ್ರೆ ಸಭೆಯ ಭಾಷೆ ಬೇರೆ, ಅರಮನೆಯ ಒಳಗಿನ ಭಾಷೆ ಬೇರೆ. ಈ ಗಂಡ ಹೆಂಡತಿ ಅರಮನೆಯ ಒಳಗೆ ಮಾತಾಡೋದು ಬೇರೆ ರೀತಿ, ಅದೇ ಸಭೆಯಲ್ಲಿ ಮಾತಾಡೋದು ಬೇರೆ ರೀತಿ. ಮತ್ತು ಇವರು ಬೇರೆ ಈ ಚೆನ್ನಮ್ಮ ಮತ್ತು ಈ ಹಳ್ಳಿಗಾಡಿನ ಈ ಪಾತ್ರಗಳು ಮಾತಾಡೋದು ಬೇರೆ. ಅವ್ರದ್ದೆಲ್ಲ ಟೆಕ್ಸ್ಚುಯಲ್ ಆಗಿರೋದು. ಟೆಕ್ಸ್ಚುಯಲ್ ಆಗಿ ಏನಕ್ಕೆ ಬೇಕು ಅಂತ ನಾನು ಕೇಳೋದು. ಅಂದ್ರೆ ಅದು ಬೇಕಾಗಿತ್ತ, ಅದ್ರ ಅವಶ್ಯಕತೆ ಇತ್ತ? ಟೆಕ್ಸ್ಚುಯಲ್ ಆಗಿ ಇಲ್ದೇನೆ ನಾವು ಇದು ಮಾಡಬಹುದಾಗಿತ್ತಲ್ಲ. ಯಾಕೆಂದ್ರೆ ಈಗ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಅನೇಕ ಅವರು ಇದನ್ನ ಚಿಕ್ಕವೀರ ರಾಜೇಂದ್ರ ತಗೊಂಡ್ರೆ ಅದರಲ್ಲಿ ಟೆಕ್ಸ್ಚುಯಲ್ ಆಗಿರೋ ಮಾತುಗಳೇನು ಬರೋದಿಲ್ಲ. ಸಹಜವಾಗಿ ಅವತ್ತಿನ ಕನ್ನಡದ ಏನಿತ್ತು ಅದನ್ನೇ ಬಳಸ್ತಾರೆ. ಅರೆ ಎಲ್ಲಾ ಇದ್ರಲ್ಲಿ ಹಂಗೇನ ಮಾಡ್ಬೋದಲ್ಲ, ಏನಕ್ಕೆ ಅದು ಟೆಕ್ಸ್ಚುಯಲ್ ಆಗಿ ಬಳಸಬಹುದು ಅಂತೀರಾ? ಅಲ್ಲ ನಾವ್ ಹೇಳಿದ ನೀವು ಅವಾಗಲೇ ಮಾತಾಡೋದು ಕನ್ನಡ ಬಳಸಬಹುದು ಅಂತೀರಾ? ಅಲ್ಲಲ್ಲ, ಅಂದ್ರೆ ಇವತ್ತಿನ ಕನ್ನಡ ಅಂತಲ್ಲ, ಒಟ್ಟು ತುಂಬಾ ಟೆಕ್ಸ್ಚುಯಲ್ ಆಗಿರೋದೇ ಏನಕ್ಕೆ ಬೇಕು ಅಂತ ನಾನು ಕೇಳೋದು. ಟೆಕ್ಸ್ಚುಯಲ್ ನೀವು ಹೆಸರು ಹೇಳ್ತೀರ ಅಷ್ಟೇ, ಬಟ್ ನಾವು ಯೂಸ್ ಮಾಡೋದು ಮಾತಾಡೋ ತರನೇ ಯೂಸ್ ಮಾಡ್ತೀವಿ. ಕಲಕಿಯಲ್ ಆಗ್ತದೆ ಅದು. ಈಗ ಸಭಾಸದರೇ ಈಗ ವಿಧಾನಸೌಧದಲ್ಲಿ ಕೂತ್ಕೊಂಡು ಅವನು ಹೇಳುವಾಗ ಅದನ್ನ ಯಾವ ರೀತಿ ಅವ್ರನ್ನ ಅಡ್ರೆಸ್ ಮಾಡ್ತಾನೋ ಹಾಗೆ ಮಾಡ್ಬೇಕು. ಮಂತ್ರಿ ಮಹೋದಯರೇ ಅಂತಾನೆ ಹೇಳ್ಬೇಕಾಗುತ್ತೆ, ಏನಲ್ಲಿ ಮಂತ್ರಿ ಅಂತ ಹೇಳಕ್ಕಾಗ್ತದೆ. ಆ ಇದೆಯಲ್ಲ ಆ ತರಹದ ಇದನ್ನ ಕಲಕಿಯಲ್ ಮಾಡ್ತಾ ಇದ್ದೀವಿ. ನಾಟ್ ದಟ್ ಕಲಕಿಯಲ್ ಮಾಡ್ತಾ ಇದ್ದೀವಿ. ಅದು ಎಷ್ಟು ಸಾಧ್ಯ ಅಷ್ಟು ಕಲಕಿಯಲ್ ಆಗಿದೆ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಆಗಿರೋದೇನೆಂದ್ರೆ ಎಸ್ಪೆಷಲಿ ಮಲೆನಾಡು ಮತ್ತು ದಕ್ಷಿಣ ಕನ್ನಡದ ಆ ಏರಿಯಾಗಳಲ್ಲಿ ಉರ್ದು ಇನ್ಫ್ಲೂಯೆನ್ಸ್ ಇರಲಿಲ್ಲ, ಅಥವಾ ಯಾವುದೇ ಬೇರೆ ಇನ್ಫ್ಲೂಯೆನ್ಸ್ ಇರಲಿಲ್ಲ. ಕನ್ನಡದ ಒಟ್ಟಾರೆ ಪದಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಈಗಲೂ ನೀವು ಮಲೆನಾಡಿನಲ್ಲಿ ನೀವು ನೋಡಿದ್ರೆ ಕನ್ನಡದ ಪೂರ್ತಿಯಾದ ಕನ್ನಡದ ಪದಗಳನ್ನೇ ಅವರು ಬಳಕೆ ಆಗೋದು. ಎಡಕ್ಕೆ ತಿರುಗಿ ಲೆಫ್ಟ್ ಟರ್ನ್ ಅಂತ ಏನಾಕಿರೋ ಬರೀತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆ ಕನ್ನಡದ ಪದಗಳನ್ನು ಬಳಸಿದ್ದಾರೆ. ನಮ್ದೇನಾಗಿದೆ, ಈಗ ಎಲ್ಲ ಕಡೆ ನಾವು ಹಿಂದಿ, ಉರ್ದು ಇವೆಲ್ಲ ಭಾಷೆಗಳನ್ನ ಬಳಸ್ಕೊತಾ ಬಂದಿದ್ದೀವಿ. ನಮ್ಗೆ ಅದೇ ಒಂದು ಕೆಲಸ ಆಗ್ಬಿಟ್ಟಿದೆ. ತಕ್ಷಣ ಅದು ನೋಡೋದು ಮುಜುಕೂರು ಯಾವ್ದು ಕಾಮಗಾರಿ ಶಾಬಾಸ್ ಕಾಮಗಾರಿ ಖಜಾನೆ ಅಂದ್ರೆ ಇದು ಕನ್ನಡ ಪದ ಇರಲಿಲ್ಲ ಅಂತಲ್ಲ. ಸೊ ಇತ್ತು, ಅದ್ರ ಬಳಕೆ ಇಲ್ಲಿ ಬಂದು ಹಿಂಗ್ ಬಂದ್ಬಿಟ್ಟಿದೆ ಅದು. ಸೊ ಅದು ಈಗೆಲ್ಲರೂ ಕನ್ನಡ ಪದ ಅಲ್ವಾ ಸರ್ ಅದು ಅಂತಂದ್ರು. ಅಲ್ಲ ಸರ್, ಅಲ್ಲ, ಅದು ಕಾಮಗಾರಿ ಬೇರೆ, ಅದರಿಂದ ಬೇರೆ ಬೇಡಿ ಅದನ್ನ ಅಂತ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಚೇಂಜ್ ಮಾಡಿದ್ವಿ. ಅಂದ್ರೆ ಕನ್ನಡದ ಎಷ್ಟು ಪದಗಳು ಸಾಧ್ಯ, ಭಾಷೆ ಬಹಳ ಮುಖ್ಯ. ಅದರಲ್ಲೂ ಈ ಮಾಧ್ಯಮದ ಮುಖಾಂತರ ಭಾಷೆ ತಲುಪೋದಿದೆಯಲ್ಲ, ಅದು ಬಹಳ ಮುಖ್ಯ. ನಾವು ಎಷ್ಟು ಮಟ್ಟಿಗೆ ಭಾಷೆಯನ್ನ ನಾವೀಗ ಬಹಳ ಡೈರೆಕ್ಟ್ ಮಾಡೋದಕ್ಕೆ ಹೋಗಿ 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 ಏನು ನಡೀತಿದೋ ಅದನ್ನೇ ಹೇಳ್ತಿದ್ದೀವಿ ಅಂತ ಹೇಳಿ, ದುನಿಯಾ ಬಂದ ಕೂಡಲೇ ಅದೇ ಥರದ ಭಾಷೆ ಆಗಬೇಕು ಅಂತ ಹೇಳಿ ಅದು ಒಂದೊಂದು ಇದಕ್ಕೆ ಸೀಮಿತ ಅಷ್ಟೇ. ಈಗ ಮೈಸೂರಿನ ಒಳೆ ನರಸೀಪುರ, ಇದು ಟಿ ನರಸೀಪುರ, ಯಳಂದೂರು, ಇದು ಕೊಳ್ಳೇಗಾಲದವ್ರು ಮಾತಾಡೋ ಭಾಷೆ ಬೇರೆ. ನೀವು ಆ ತರದ್ದು ಏನಾದ್ರು ಪ್ರಯತ್ನ ಮಾಡಿದ್ರ? ಅಂದ್ರೆ ಮಲೆನಾಡಿನ ಸೊಗಡನ್ನ ಏನಾದ್ರು ತರೋದಕ್ಕೆ ಅದನ್ನ ಪ್ರಯತ್ನ ಪಟ್ಟಿದ್ವಿ, ಸಾಕಷ್ಟು ಅದನ್ನ ವರ್ಕ್ ಮಾಡ್ಕೊಂಡ್ ಬಂದಿದ್ವಿ. ಅದ್ರಲ್ಲೂ ವೆರೈಟಿ ಇದೆ, ಅದನ್ನೆಲ್ಲ ಹವ್ಯಕರು ಇರೋದೇ ಇದೆ, ಅದ್ಯಾವುದು ಮುಟ್ತಾ ಇಲ್ಲ. ಅದನ್ನ ಮುಟ್ಟಿದ್ರೆ ಇನ್ನೂ ತಾಪತ್ರೆ ಬದಲಾಗ್ಬಿಟ್ಟು, ಅದಕ್ಕೆ ಒಂದು ಜನರಲ್ ಕನ್ನಡನ ಅದನ್ನ ಎತ್ಕೋತಾರೆ. ಕನ್ನಡ ಭಾಷೆನೇ ಇಡೀ ಟೆಕ್ನಿಕಲಿ ಅಂತ ಮಾತಾಡಿದಾಗ ಬಂದಾಗ ಒಂದು ಫಿಲಮ್ ಮೇಕಿಂಗ್ ಪ್ರೋಸೆಸ್ ಅನ್ನೋದಿದೆಯಲ್ಲ, ಅದು ಎಲ್ರಿಗೂ ಗೊತ್ತಿರೋ ಒಂದು ಟೀಮ್ ಎಫರ್ಟ್. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಸೇರಿಕೊಂಡೇ ಒಂದು ಫಿಲಮ್ ಮತ್ತು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಎಷ್ಟು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ತಾ ಹೋಗ್ತಿರೋ ಅಷ್ಟೇ ಅದ್ರ ಜೊತೆನೇ ಒಂದು ಕ್ರಿಯೇಟಿವ್ ಮೈಂಡು, ಅದ್ರ ಜೊತೆನೇ ಒಂದು ಸ್ಟೋರಿ ಕನೆಕ್ಟೆಡ್ ಆಗಿ ಹೋದ್ರೇ, ಎಲ್ಲ ಪ್ಯಾರಲಲ್ ಆಗಿ ಹೋದ್ರೇ ಅದು ಒಂದು ಒಳ್ಳೆ ಪ್ರಾಜೆಕ್ಟ್ ಆಗೋ ಸಾಧ್ಯ. ಹಾಗಾಗಿ ಆ ಟೆಕ್ನಾಲಜಿ ಏನು ಕಲ್ತ್ಕೊಂಡಿವಿ ಅದನ್ನ ನಾವು ಇನ್ಕನ್ಕ್ರೇಟ್ ಮಾಡ್ಕೊತೀವಿ. ಆಮೇಲೆ ಇಟ್ಸ್ ಅಬೌಟ್ ಆರ್ಗನೈಸಿಂಗ್ ಅಷ್ಟೇ. ನಾವು ಆರ್ಗನೈಸಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ, ಕ್ರಿಯೇಟಿವ್ ವರ್ಕ್ ಅಲ್ಲಿ ನಡೀತಾ ಇರುತ್ತೆ. ಸೊ ಅದು ಪ್ಯಾರಲಲ್ ಆಗಿದೆ. ಈಗ ಅಂದ್ರೆ ಹೇಗೆ ಟೆಕ್ನಿಕಲಿ ಹೇಗೆ ಅಪ್ಡೇಟ್ ಮಾಡಿದ್ರೆ, ಅಂದ್ರೆ ಇಲ್ಲಿ ಒಂದು ವಿಜುವಲ್ ತೋರಿಸೋದು ಬೇರೆ, ಅದನ್ನ ಟೆಕ್ನಿಕಲಿ ಮಾಡಬೇಕು ಅಂತ ಹೇಳಿದ್ರೆ ಸ್ಮೋಕ್ ಸಾಫ್ಟ್ವೇರ್ ಆಗ್ತದೆ. ದಟ್ಸ್ ಐ ಥಿಂಕ್ ಈಗ ಆ್ಯಡ್ ಫಿಲಮ್ಸು ಆ ಫಿಲ್ಮ್ಸ್ ಎಲ್ಲ ಮಾಡಬೇಕು ಅಂದಾಗ ಪೀಪಲ್ ಇಲ್ಲಿಂದ ಬಾಂಬೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ ಸ್ಮೋಕ್. ಸೊ ಐ ಥಿಂಕ್ ದಿಸ್ ವುಡ್ ಬಿ ದ ಓನ್ಲಿ ಸೀರಿಯಲ್ ವಿಚ್ ವಿಲ್ ಬಿ ಎಡಿಟೆಡ್ ಆ್ಯಂಡ್ ಕಂಪ್ಲೀಟ್ ಆನ್ ಸ್ಮೋಕ್ ಅಂತ ಹೇಳಿ. ಸೊ ಆ ಥರ ಒಂದು
ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಅಟ್ ದ ಸೇಮ್ ಟೈಮ್ ನಾವು ಗ್ರಾಫಿಕ್ಸ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ ನಾವು ಒಂದು ಇಡೀ ಒಂದು ಜಾಗನೇ ಅದಕ್ಕೆ ಅಂತ ಸ್ಪೆಷಲ್ ಆಗಿ ಜಾಗ ನೋಡಿ ಬ್ಲೂ ಮ್ಯಾಟ್ ಕಂಪ್ಲೀಟ್ ಬ್ಲೂ ಮ್ಯಾಟ್ ಡ್ರೀಮ್ ಮ್ಯಾಟ್ ಮಾಡೋದಕ್ಕೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು. ಅದನ್ನು ಅಗೇನ್ ಸ್ಪೆಸಿಫಿಕ್ಲಿ ಇಷ್ಟೇ ಲೈಟಿಂಗ್ ಇರಬೇಕು, ಇದೇ ಥರ ಟೆಕ್ಸ್ಚರ್ ಬರಬೇಕು, ಆಮೇಲೆ ಏನು ಶಾಡೋಸ್ ಬೀಳಬಾರ್ದು, ಅದೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಾವು ಆ ಸೆಗ್ಮೆಂಟಿಗೆ ಬಂದಾಗ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು ಅದನ್ನೇ ಒಂದು ಡಿಫ್ರೆಂಟ್ ಸೆಟಪ್ ಆಗಿ ಯೂಸ್ ಮಾಡಬೇಕು ಆ ಥರ ಟೆಕ್ನಿಕಲಿ ಅದು ಆ ಥರ ನಾವು ಸಪೋರ್ಟಿವ್ ಹೋಗ್ತೀವಿ. ದ ಸೇಮ್ ಟೈಮ್ ಅವ್ರ ಸ್ಕ್ರಿಪ್ಟ್ ಲೆವೆಲ್ಗೆ ನಾವು ಏನು ಯಾವ ಥರ ತೊಗೊಂಬರ್ಬೋದು ಅಂತ ಕೂತ್ಕೊಂಡು ನಾನಾಗಲಿ ಶಿವಧ್ವಜ್ ಅವರಾಗಲಿ ಅಥವಾ ಗಣೇಶ್ ಅವರಾಗಲಿ ಎಲ್ಲ ಕೂತ್ಕೊಂಡು ಡೈರೆಕ್ಟರ್ಸ್ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ನಾವು ಇದು ಮಾಡ್ತೀವಿ. ಮತ್ತೆ ಒಂದು ಎಂಟ್ರಿ ಅನ್ಕೊಂಡೆ ಮನೆ ಒಂದು ಎಂಟ್ರಿ ಬ್ಲಾಕ್ ಎಂಟ್ರಿ ಬರ್ತಾರೆ. ಸಾರ್ ಹಂಗೆ ಮಾಡಲ್ಲ. ಮಂತ್ರಿ ಬರ್ತಿದ್ರೆ ಕಾರಿಡಾರಿಂದ ಹಿಡಿದು ಅವ್ನು ಬರೋ ಶಾರ್ಟು ಅಲ್ಲಿ ಇರುತ್ತೆ. ಮತ್ತು ವಿತ್ ಬಿಸ್ನೆಸ್ ವಿತ್ ಡೈಲಾಗ್ ಮಾಡ್ಕೊತಾರೆ. ಸೀನ್ ಬರ್ದಿದ್ದರಿಂದ ಸ್ಪಾಟಿಗೆ ಬಂದಮೇಲೆ ಆ ಲೊಕೇಶನ್ ನೋಡಿ ಸುಮ್ಮನೆ ಪ್ರೇಮ್ ಎಂಟ್ರಿ ಕೊಡಲ್ಲ ಎಲ್ಲೊಂದು ಯಾವುದೇ ಸೀನ್ ಇದ್ರು ಸಹಿತ. ಈಗೊಂದು ಮನೆ ಗೆಸ್ಟ್ ಬರ್ತಾ ಇದೆ ಅಂದರೆ ಆ ಮನೆ ತೋರಿಸ್ಬಿಟ್ಟು ಅಲ್ಲಿ ಎತ್ತಿನ ಗಾಡಿ ಕುದುರೆ ಎಲ್ಲ ಬಂದು ಎಲ್ಲ ತೋರಿಸ್ಬಿಟ್ಟು ಅಲ್ಲೂ ಮತ್ತೇನೋ ಡೈಲಾಗ್ ಇಲ್ಲದೆ ಇದ್ರೂ ಅಲ್ಲಿ ಮತ್ತೆ ಸೀನ್ ಇದು ಮಾಡಿ ಇಂಪ್ರೂವ್ಮೆಂಟ್ ಮಾಡಿ ಅದು ತೋರಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಾರೆ. ಆಂಬಿಯನ್ಸ್ ಕ್ರಿಯೇಟ್ ಮಾಡೋದು ತುಂಬಾ ನ್ಯಾಚುರಲ್ ಆಗಿ ಸೆಟ್ ಇದೆ ಅಲ್ವಾ. ಮತ್ತೆ ಸಲ ಸೆಟ್ಟಲ್ಲಿ 3 ಜನ ಕೂತ್ಕೊಂಡು ಮಾತಾಡ್ಬಿಟ್ಟು ಮುಗಿದೈತಲ್ಲ. ಅದಕ್ಕೊಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡೋದು ಯಾವಾಗ? ಸೊ ಅದು ಇಲ್ಲ ಎಂಟ್ರಿ ಇದ್ದಾಗ ಇನ್ನೊಂದೇನೋ ಇದ್ದಾಗ ಅದಕ್ಕೆ ಜಾಗ ಇನ್ನೂ ಇಷ್ಟೊಂದು ಇದೆ ಹೀಗಿದೆ ಅಂತನೋ ಅಂತ ಇದೆ. ಸೊ ಅವುಗಳು ಕ್ರಿಯೇಟ್ ಮಾಡೋದಕ್ಕೆ ಈಗ ಗಾಡಿ ಬೇಕಪ್ಪ. ಇದು ಎತ್ತಿನ ಗಾಡೀಲಿ ಓಡಾಡ್ತಿದ್ರು ಅವರು, ಕುದುರೆಯಲ್ಲಿ ಓಡಾಡ್ತಿದ್ರು ಅನ್ನೋದನ್ನು ಮನೆ ಒಳಗೆ ಕುದುರೆ ಬರೋಕ್ಕಾಗ್ತೀಯ. ಸೊ ನೀವು ಹೊರಗಡೆ ಏನೋ ಒಂದು ಮಾಡಿದಾಗ ತಾನೇ ಅದು ಒಳಗಡೆಗೆ ಇದು ಮಾಡೋದು. ಈಗ ನಾವು ಪ್ಯಾಲೇಸ್ ಒಳಗಡೆ ಇಂಟೀರಿಯರ್ ಸೆಟ್ ಹಾಕಿದ್ದೀವಿ. ಎಕ್ಸ್ಟೀರಿಯರ್ ಸೆಟ್ ಹಾಕಬೇಕಾಗಾದ್ರೆ ಆ ಕೋಟೆ ಹಾಕಬೇಕು. ಬಟ್ ಆ ಕೋಟೆ ಮತ್ತು ಎಕ್ಸ್ಟೀರಿಯರ್ ಸೆಟ್ ಹಾಕಿರೋದ್ರಿಂದ ನಮಗೆ ಎಕ್ಸ್ಟೀರಿಯರ್ನಲ್ಲಿ ಫಸ್ಟ್ ಬಂದು ಇದೇ ಸೀನೇ ಇರ್ಬೋದು, ಆದರೆ ಅಲ್ಲಿ ಬಂದು ಇಳಿದು ಅಲ್ಲೇನೋ ಒಂದು ಸಣ್ಣ ಬಿಸ್ನೆಸ್ ಆಗುತ್ತೆ. ಅದು ಆದಮೇಲೆ ಒಳಗಡೆ ಏನೋ ಮಾತಾಡ್ಕೊಂಡು ಬಂದ್ರು ನಿಮಗೆ ಆ ಆಂಬಿಯನ್ಸಿಂದ ಇದ್ರೊಳಗೆ ಬಂದಂಗೆ. ಯೂಶ್ವಲಿ ಆ ಥರದ ಅಪ್ರೋಚ್ಗಳನ್ನು ಸೀರಿಯಲ್ಗಳಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಟೈಮ್ ಇವಾಗ 3 ಕ್ಯಾರೆಕ್ಟರ್ ಟಕಟಕ ಬಂದರೆ 3 ಜನ ನಿಲ್ಲಿಸಿ ಟಕಟಕ ಹೋಗ್ಬೋದಲ್ಲ ಅಂತಾರೆ. ನನ್ನ ಇವತ್ತಿನ ಪ್ರಾಬ್ಲಮ್ ಏನು ಅಂದರೆ ಇವತ್ತು ನಾಳೆ 2 ದಿವಸ ಶೂಟ್ ಮಾಡಿದ್ರೆ ನನಗೆ 4 ಸೀನ್ ಹತ್ತಿರ ಕಂಪ್ಲೀಟ್ ಆಗ್ಬೋದು. ಅಂದರೆ ಒಂದು ಎಪಿಸೋಡು 2 ದಿವಸ ತಗೊಳ್ತಾ ಇದೆ ನನಗೆ. ಪಾಪ ಶಿವಧ್ವಜ್ ಅಂತ ಕಂಡು ಬಿಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟು ಸೆಕೆಂಡ್. ಬಟ್ ನನ್ನ ಅನಿಸಿಕೆ ಪ್ರಕಾರ ಈ ಥರದ್ದು ಹಿಸ್ಟೋರಿಕಲ್ ಸೀರಿಯಲ್ ಇನ್ನು ಮುಂದೆ ಮಾಡೋರಿಗೆ ಭಾಳ ಕಷ್ಟ ಇದೆ. ನೋಡೋ ಈಸಿ ಜಾಬ್. ಅದೇ ಇದನ್ನ ಅಟ್ಲೀಸ್ಟ್ ಸಾರ್ ಥರ ಯಾರಾದರೂ ಅಟ್ಲೀಸ್ಟ್ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಗೇನಾದರೂ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ವಿ ಕ್ಯಾನ್ ಡೂ ಅಂತ ಕಲಿಬೋದು. ಅವ್ರದ್ದು ಕಲಿಯುವಂಥ ವಿಚಾರ ತುಂಬ ಇದೆ. ಅವರು ಕ್ಯಾಮರಾಮ್ಯಾನ್ ಇದ್ದಾರೆ, ಒಂದು ಪನ್ನು ಇದ್ದಾರೆ. ಸೊ ನಾನು ಹೇಳೋದು ಹೋಗ್ತಾ ಹೋಗ್ತಾ ಬರೀ ಬಿಸ್ನೆಸ್ ಮೆಂಟಾಲಿಟಿಲಿ ಹೋಗ್ಬಿಟ್ರೆ ಎಲ್ಲೋ ಒಂದು ಕಡೆ ಈ ಥರದ ಒಳ್ಳೊಳ್ಳೆ ಕೃತಿಗಳಾಗಲ್ಲ ಅಂತ ನನ್ನ ಭಾವ. ಇನ್ನೊಂದು 20 ವರ್ಷ ಆದರೆ ಕಂಪ್ಲೀಟ್ಲಿ ಮರ್ತು ಬಿಡ್ಬೇಕಾಗತ್ತೆ. ಈಗ ಎತ್ತಿನ ಬಂಡಿ ಅಂತ ಹೇಳಿದ ತಕ್ಷಣ ಎಲ್ಲೋದ್ರೂ ಟೈರ್ ಇರೋದೇ ಎತ್ತಿನ ಬಂಡಿ. ಅದೇ ಸಿಕ್ಕಿದ್ದು ಟೈರ್ ಇರೋದೇ ಸಿಗುತ್ತೆ ನಿಮ್ಗೆ ಬಿಟ್ರೆ ಹೆಂಗೋ ಮ್ಯಾನಿಪ್ಯುಲೇಟ್ ಮಾಡಿ ಅದಕ್ಕೆ ಒಂದು ವೀಲ್ಸ್ ಹಾಕಿ ಕಾರ್ಪೆಂಟರ್ ನಂಗೆ ಬರೋದೇ ಇಲ್ಲ ಅಂತ ಅದು ಮಾಡಕ್ ಬರಲ್ಲ ಸರ್ ನಂಗೆ. ಈ ಥರದ್ದೆಲ್ಲ ವಿಚಾರಗಳನ್ನ ನೋಡಿದಾಗ ಲೇಟರ್ ಆನ್ ಇನ್ ಫ್ಯೂಚರ್ ಇಟ್ ವಿಲ್ ವೆರಿ ಡಿಫಿಕಲ್ಟ್. ಆಮೇಲೆ ಬಜೆಟ್ ವೈಸ್ ದಿಸ್ ಇಸ್ ಮಾಮೂಲಾಗಿ ಹೇಳ್ದ ಹಾಗೆ ಮಾಮೂಲಾಗಿರೋದಕ್ಕೆ ಇದು ಆಗಲ್ಲ. ಇದಕ್ಕೆ ನೀಡ್ ಎಕ್ಸ್ಟ್ರಾ ಬಜೆಟ್. ಪ್ರತಿಯೊಂದು ಇದನ್ನು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟಿವ್ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಇದೆ. ಅದ ಇಡೀ ಟೀಮ್ ಎಲ್ಲದನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದೀವಿ. ಈಗ ಆಂಟಿಕ್ ಏನಾದ್ರು ಬೇಕು ಅಂದ್ರೂ ನಾವು ಈ ಹ್ಯಾವ್ ಟು ಕ್ರಿಯೇಟ್ ಹಿಯರ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು, ಯಾರಾದ್ರೂ ಮಾಡ್ಲೇಬೇಕು. ರಾಜರು ಅದೇ ಊಟ ಕೂತಾಗ ಮಿನಿಮಮ್ ಸಿಲ್ವರ್ ಪ್ಲೇಟ್ಸ್ ನಾವು ತೋರಿಸ್ಲೇಬೇಕಾಗುತ್ತೆ. ಬಹಳ ಮಜಾ ಅಂದ್ರೆ ಭೋಜನ ಶಾಲೆ ಅಂತಿದೆ. ಭೋಜನ ಶಾಲೆ ಮಾಡ್ಬೇಕಷ್ಟೇ. ಹೆಂಗ್ ಮಾಡೋದು? ಭೋಜನ ಶಾಲೆ ಮಾಡ್ಬೇಕು. ಹೆಂಗಿತ್ತು ಅವಾಗ? ಹೆಂಗ್ ಕೂತ್ಕೋತಾ ಇದ್ರು, ಹೇಗೆ ಇಟ್ಕೋತಾ ಇದ್ರು? ಅದೇನು ಇಟ್ಟುದ್ದ ಬಾಟ್ಲಿ ಇಟ್ಕೋತಾ ಇದ್ರ, ಇದು ಇಟ್ಕೋತಿದ್ರ, ಹಿಡ್ದ ತಟ್ಟೆ ಇತ್ತ, ಕೈ ತೊಳ್ಕೊತಾ ಇದ್ರ. ಸೊ ಎಷ್ಟು ಜೀವನ ಕ್ರಮವನ್ನು ಒಂದನ್ನು ಹೇಳಕ್ ಹೊರಟಿದ್ದೀರಿ. ಒಂದು ಜೀವನ ಕ್ರಮನ ಅದು ಹೇಳ್ತಾ ಹೋಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಬೋದು. ಈಗ ಬೇರೆ ರೀತಿ ಯೋಚನೆ ಮಾಡಿದ್ರೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಬಿಡ್ಬೋದು. ಬೇಕಾದ್ರೆ ಸುಮ್ಮನೆ 2-2 ಬರ್ತಾರೆ, ಡೈಲಾಗ್ ಹೇಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ನನ್ನ ಉದ್ದೇಶ ಇರೋದು ಆ ಜೀವನ ಶೈಲಿ ಏನಿತ್ತು ಅನ್ನೋದನ್ನು ತೋರಿಸ್ತಾ ನಿಧಾನವಾಗಿ ಆ ಕ್ಯಾರೆಕ್ಟರ್ಗಳು ಅದನ್ನೇ ಹಂಗೆ ಬಿಹೇವ್ ಮಾಡಿತ್ತಲ್ವೇ, ಅವು ನಮ್ಮಂಗೆ ಬದುಕಿತ್ತಲ್ವೇ, ಅದನ್ನು ತಿಂದೇನೆ ಬದುಕ್ತಾ ಇತ್ತು. ಅಥವಾ ಇನ್ನು ಏನೋ ಇರಬೇಕಲ್ಲ ಅದಕ್ಕೊಂದು. ಸೊ ಅವುಗಳನ್ನು ಹೇಳ್ಕೊಂಡು ಬಂದಾಗ ಆ ಸೀನ್ಗಳು ಮೋರ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ. ಮತ್ತು ಆವತ್ತಿನ ಪೀರಿಯಡ್ ಬಗ್ಗೆ ಒಂದು ಗಮನ ಬರುತ್ತೆ ಅಂತ ಜನಕ್ಕೆ. ಇಲ್ಲದೇ ಅವ್ರಿಗೆ ಏನೂ ಗೊತ್ತಾಗಲ್ಲ. ಮೊನ್ನೆ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಇತ್ತು, ಬಯಸ್ಕೊಂಡೆ. ಅದಕ್ಕೆ ಅಕ್ಕಿ ರೊಟ್ಟಿ ತರಬೇಕು, ಅದ್ರ ಬದಲು ಇವರು ಜೋಳದ ರೊಟ್ಟಿ ಇಟ್ಬಿಟ್ಟಿದ್ರು. ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ಇದೆ, ಜೋಳದ ರೊಟ್ಟಿ ಅಲ್ಲ.
ನಾವು ರೊಟ್ಟಿ ಇದ್ವಿ, ರೊಟ್ಟಿ ಇಟ್ಬಿಟ್ಟು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು ಅನ್ನೋದಕ್ಕೆ. ಜೋಳದ ರೊಟ್ಟಿ ಬಂದ್ಬಿಡ್ತು ಟೈಗಿ ಅಂತ, ಅಲ್ಲ ಅಕ್ಕಿ ರೊಟ್ಟಿ ಇಡ್ಬೇಕು, ಹೊಸರೇ ಅಕ್ಕಿ ರೊಟ್ಟಿ ಇಡಿ. ಹಾಗಾದ್ರೆ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾಂಟ್ರಿಬ್ಯೂಟ್. ಸೊ ಅದರಲ್ಲಿ ಎಲ್ಲರೂ ಏನೋ ಕಾಸ್ಟ್ಯೂಮ್ ಇರ್ಬೋದು, ಮೇಕಪ್ ಇರ್ಬೋದು, ಪ್ರಾಪರ್ಟಿ ಪ್ರತಿಯೊಬ್ಬರು ಅದ್ರ ಬಗ್ಗೆ ಸೋ ಹ್ಯಾಪಿ ವಿತ್ ಹ್ಯಾವಿಂಗ್ ಎ ಗುಡ್ ಟೀಮ್ ಅಂತ. ಅದರಲ್ಲಿ ಏನು ಮಾತಿಲ್ಲ. ಅಲ್ಲಿ ಮುದ್ರಂಗಣ್ಣ ಅಂತ ಒಬ್ಬ ಇದ್ದಾರೆ ಎಸ್ಟೇಟ್ ಮ್ಯಾನೇಜರ್, ಅವ್ರು ನಮಗೆ ಇವನ್ ಏನು ಮ್ಯಾನ್ ಪವರ್ ಬೇಕಾ 10 ಜನ ಬೇಕಾದ್ರೆ ಕರ್ಕೊಂಬರೋರು ಅವರೇ. ಆಮೇಲೆ ನಮ್ಮ ಟೀಮಲ್ಲಿ ಯಾರು ಅವರವರು ಒಂಥರ ಇಲ್ಲೊಂದು ವರ್ಕ್ಶಾಪ್ ಇದ್ದಂಗೆ ಎಲ್ಲರೂ ಎಲ್ಲ ಕೆಲಸ ಮಾಡ್ತಾರೆ.